ಬ್ಯಾಕ್ ಟು ಸೌಮ್ಯ ರುಚಿ. ಹೇಗಿದ್ದೀರಾ ಎಲ್ಲರೂ ಹೆಲ್ದಿಯಾಗಿದ್ದೀರಿ ಅಂತ ಅನ್ಕೋತೀನಿ. ಸಾರಿ ಫ್ರೆಂಡ್ಸ್, ತುಂಬ ದಿನಗಳ ನಂತರ ಅಂದರೆ ಒಂದು 4-5 ಡೇಸ್ ಆಗೋಯಿತು ನಾನು ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಪಾಪುಗೆ ವ್ಯಾಕ್ಸಿನ್ ಎಲ್ಲ ಹಾಕ್ಸೋದಿತ್ತು, ಸೊ ಅದರಿಂದ ನಾನು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದೆ. ಸೊ ಒಂದು ಫುಲ್ ಡೇ ಮೀಲ್ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೆ ಅಲ್ವಾ ಫ್ರೆಂಡ್ಸ್. ಹೇಗನ್ನಿಸ್ತು ನಿಮಗೆ ಆ ವಿಡಿಯೋಸ್? ತುಂಬ ಇಷ್ಟ ಆಯಿತು ಅನಿಸುತ್ತೆ. ಒಳ್ಳೆ ಕಾಮೆಂಟ್ಸ್ ಎಲ್ಲ ಬಂದಿದೆ ಅದಕ್ಕೆ. ಹಾಗೆ ಇವತ್ತು ಕೂಡ ಅದೇ ಥರದ್ದು ಒಂದು ಹೆಲ್ದಿ ಫುಲ್ ಡೇ ಮೀಲ್ ನಾನಿವತ್ತು ನಿಮ್ಮ ಮುಂದೆ ತೊಗೊಂಡ್ಬಂದಿದ್ದೀನಿ. ಏನಂದರೆ ಇದರಲ್ಲಿ ಫುಲ್ ಓಟ್ಸಿಂದನೇ ಫುಲ್ ಡೇ ಮೀಲ್ ನಾನು ಪ್ರಿಪೇರ್ ಮಾಡಿದ್ದೀನಿ. ಅಂತಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್, ಇದರಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ ಮತ್ತು ಮಧ್ಯಾಹ್ನ ಲಂಚ್ ಮತ್ತು ಒಂದು ಸ್ನ್ಯಾಕ್ಸ್ ಮತ್ತು ಡಿನ್ನರ್, ಇದಿಷ್ಟು ನಾನು ಈ ವಿಡಿಯೋನಲ್ಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಾದರೂ ಇದ್ದರೆ ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಆಲ್ ಆಪ್ಷನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ಮೊದಲೇ ನಿಮಗೆ ನೋಟಿಫಿಕೇಷನ್ ತಲುಪುತ್ತೆ. ಸೊ ಫ್ರೆಂಡ್ಸ್, ಓಟ್ಸನ್ನು ಯಾತಕ್ಕೆ ಇಷ್ಟೊಂದು ತಿನ್ನಬೇಕು ಅಂತ ಹೇಳ್ತಾರೆ ಅಂತಂದರೆ, ಓಟ್ಸಲ್ಲಿ ಒಳ್ಳೆ ರಿಚ್ ಫೈಬರ್ ಫುಡ್ ಅಂತಲೇ ಹೇಳ್ಬೋದು. ಓಟ್ಸಲ್ಲಿ ಸಾಲ್ಯುಬಲ್ ಫೈಬರ್ ಜಾಸ್ತಿ ಇರುತ್ತೆ, ಹಾಗೆ ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲಲ್ಲಿ ಇಡುತ್ತೆ. ಹಾಗೂ ಇದನ್ನು ಫ್ಯಾಟ್ ಕಟಿಂಗ್ ಅಂತಂದರೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇರೋವಂಥವ್ರು ಕೂಡ ಓಟ್ಸ್ನ ಪ್ರಿಫರ್ ಮಾಡ್ಬೋದು ಫ್ರೆಂಡ್ಸ್. ಹಾಗೆ ಓಟ್ಸಲ್ಲಿ ತುಂಬಾ ಕಾರ್ಬೋಹೈಡ್ರೇಟ್ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಆದ್ದರಿಂದ ನಾವು ಓಟ್ಸ್ನ ಹೆಚ್ಚಾಗಿ ಯೂಸ್ ಮಾಡ್ತೀವಿ. ಹಾಗೆ ಓಟ್ಸಲ್ಲಿ ಇಷ್ಟೊಂದೆಲ್ಲ ವೆರೈಟಿ ಡಿಶಸ್ ಮಾಡ್ಬೋದು ಅಂತ ನೋಡಿದ್ರೆ ನೀವು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಈ ಡಿಶಸ್ಸು ಒಂದಕ್ಕಿಂತ ಒಂದು ರುಚಿಯಾಗಿರುತ್ತೆ. ಸೊ ವೆಯ್ಟ್ ಲಾಸ್ ಮಾಡಬೇಕು ಅಂತಿರೋರು ಮಾತ್ರ ಅಲ್ಲ, ಮತ್ತು ಓಟ್ಸ್ ಅಂದರೆ ಪೇಷಂಟ್ ಫುಡ್ಡು ಅಂತ ಅಂದ್ಕೊಳ್ಳೋರಿಗೆ ಇದು ತುಂಬಾ ಒಳ್ಳೆ ಆಪ್ಷನ್ ಇರೋವಂಥ ರೆಸಿಪೀಸ್ ಇದರಲ್ಲಿದೆ. ಖಂಡಿತವಾಗ್ಲೂ ನೀವು ಈ ರೆಸಿಪೀಸ್ನ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಾಮೆಂಟಲ್ಲಿ ಹೇಳಿ ಫ್ರೆಂಡ್ಸ್. ಸೊ ಲೆಟ್ಸ್ ಗೋ ಟು ದ ರೆಸಿಪಿ. ಈಗ ಮೊದಲಿಗೆ ಓಟ್ಸ್ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಓಟ್ಸ್ ದೋಸೆ, ಇದಕ್ಕೆ 1 ಲೋಟ ಓಟ್ಸ್ ತೊಗೋತಾಯಿದ್ದೀನಿ. ಓಟ್ಸ್ನ ಸಪ್ರೇಟಾಗಿ ನೆನೆ ಹಾಕೋತಾ ಇದ್ದೀನಿ, ಯಾಕೆಂದರೆ ಓಟ್ಸು ಬೇಗ ನೆನೆಯುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಓಟ್ಸ್ನ ಸಪ್ರೇಟು ಮತ್ತು ಕಾಳು ಬೇಳೆಗಳನ್ನ ಸಪ್ರೇಟಾಗಿ ನೆನೆ ಹಾಕೋತಾ ಇದ್ದೀನಿ. 1 ಲೋಟ ದೊಡ್ಡ ಲೋಟ ಓಟ್ಸಿಗೆ 1 ಕಾಫಿ ಲೋಟದಷ್ಟು, ಅಂದರೆ 1 ಲೋಟಕ್ಕೆ 1/4 ಲೋಟ ಉದ್ದಿನಬೇಳೆ ಹಾಕ್ಕೋಬೇಕು. ಹಾಗೆ 2 ಟೇಬಲ್ ಸ್ಪೂನ್ ಸೋಯಾ ಕಾಳು, ಇದು ಇಲ್ಲ ಅಂದರೆ ಪರವಾಗಿಲ್ಲ, ಸ್ಕಿಪ್ ಮಾಡ್ಬೋದು. 1 ಟೇಬಲ್ ಸ್ಪೂನ್ ಮೆಂತ್ಯ ಹಾಗೂ 2 ಟೇಬಲ್ ಸ್ಪೂನ್ ಹೆಸರು ಕಾಳು. ಇದೆಲ್ಲ ಹಾಕೋದ್ರಿಂದ ದೋಸೆ ಹೆಚ್ಚು ಪೌಷ್ಟಿಕ ಆಗುತ್ತೆ ಅಂತ ಕಾರಣಕ್ಕೆ ನಾನು ಇದನ್ನೆಲ್ಲ ಹಾಕೋತಾ ಇದ್ದೀನಿ ಅಷ್ಟೇ. ಬೇಡ ಅಂದರೆ ಉದ್ದಿನಬೇಳೆ ಮೆಂತ್ಯ ಮಾತ್ರ ಹಾಕೋಬೋದು. ಇದೆಲ್ಲ ಒಂದು 4 to 5 hours ನೆನೆಸಿದ್ದೀನಿ. ನೋಡಿ, ಈ ಥರ ಸಾಫ್ಟಾಗಿ ನೆಂದ ಮೇಲೆ ನೀಟಾಗಿ ಮಿಕ್ಸರಲ್ಲಿ ರುಬ್ಕೋಬೇಕು. ನಂತರ ಓಟ್ಸನ್ನು ಸಪ್ರೇಟಾಗಿ ರುಬ್ಕೋಬೇಕು. ಈಗ ಕಾಳೆಲ್ಲ ರುಬ್ಬಿದ್ದಾಗಿದೆ, ಈಗ ಓಟ್ಸ್ ರುಬ್ತಾಯಿದ್ದೀನಿ. ಓಟ್ಸನ್ನು ನೀಟಾಗಿ ಮಿಕ್ಸರಲ್ಲಿ ಹಾಕ್ಕೊಂಡು ರುಬ್ಬಿ, ಇದು ನಾರ್ಮಲ್ ದೋಸೆ ಬ್ಯಾಟರ್ ಥರನೇ ಇದ್ದರೆ ಸಾಕು. ಹೆಚ್ಚಿಗೆ ನೀರು ಹಾಕ್ಕೊಳ್ಳೋಕೆ ಹೋಗಬೇಡಿ. ಇದು ಅಕ್ಕಿ ಥರ ಜಾಸ್ತಿ ನೀರನ್ನ ಹೀರ್ಕೊಳ್ಳಲ್ಲ, ಬೇಗ ತೆಳುವಾಗಿಬಿಡುತ್ತೆ. ಸೊ ನೀರನ್ನು ನೋಡಿಕೊಂಡು ಆಮೇಲೆ ಹೊಂದಿಸ್ಕೊಳ್ಳುವಾಗ ನೀರು ಹಾಕ್ಕೊಂಡ್ರೆ ಸಾಕಾಗತ್ತೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೆನೆಸಿಟ್ಕೊಂಡಿದ್ದು ರಾತ್ರಿ ಪೂರ್ತಿ ಇದನ್ನು ನೆನೆಸಿಡಬೇಕು. ನೋಡಿ, ಬೆಳಗ್ಗೆ ಹಿಟ್ಟು ಈ ಥರ ನಮಗೆ ದೋಸೆ ಮಾಡೋಕ್ಕೆ ರೆಡಿ ಇರುತ್ತೆ. ಇದರಿಂದ ನಾರ್ಮಲಾಗಿ ದೋಸೆಗಳನ್ನ ನಾವು ಹಾಕೋಬೋದು. ತುಂಬಾ ಟೇಸ್ಟಿಯಾಗಿ ಹಾಗೂ ಸಾಫ್ಟಾಗಿರೋ ಓಟ್ಸ್ ದೋಸೆ ರೆಡಿ ಆಗುತ್ತೆ. ನಾನು ಹೆಂಚು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈಗ ಹೆಂಚು ಕಾದಿದೆ. ಈಗ
ನಾರ್ಮಲಾಗಿ ಒಂದೊಂದೇ ದೋಸೆಗಳನ್ನ ಹಾಕ್ಕೊಳ್ಳೋದು. ಈ ಥರ ಬ್ರಷ್ ಯೂಸ್ ಮಾಡೋದ್ರಿಂದ ಆಯಿಲ್ ಕಡಿಮೆ ಹಿಡಿಯುತ್ತೆ ಮತ್ತು ನೀಟಾಗಿ ಆಯಿಲ್ ಸ್ಪ್ರೆಡ್ ಆಗೋದ್ರಿಂದ ದೋಸೆ ನೀಟಾಗಿ ಎದ್ದು ಬರುತ್ತೆ. ಇದಿಲ್ಲ ಅಂದರೆ ಕೂಡ ಪರವಾಗಿಲ್ಲ, ಈರುಳ್ಳಿನ ಅರ್ಧ ಭಾಗ ಕಟ್ ಮಾಡಿ ನಾವು ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ನೋಡಿ, ದೋಸೆ ನೀಟಾಗಿ ಈ ಥರ ಹರಡ್ಕೊಂಡು ಒಂದು ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ದೋಸೆ ಬೇಯುತ್ತೆ ಮತ್ತು ಈಸಿಯಾಗಿ ಎದ್ದು ಬರುತ್ತೆ. ಸೊ ಆದ್ದರಿಂದ ನೋಡಿ ಎಷ್ಟು ಚೆನ್ನಾಗಿ ದೋಸೆ ಹೇಳ್ತಾ ಇದೆ ಅಲ್ಲ, ಸ್ವಲ್ಪ ಕೂಡ ಕಚ್ಕೊಳ್ಳಲ್ಲ. ನೋಡಿ, ಕಲರು ಸೂಪರಾಗಿದೆ ಅಲ್ಲ, ಒಳ್ಳೆ ಗರಿ ಗರಿಯಾದ ಬಿಸಿ ಬಿಸಿಯಾದ ಸಾಫ್ಟಾಗಿರುವಂತಹ ಓಟ್ಸ್ ದೋಸೆ ರೆಡಿ ಇದೆ. ಇವಾಗ ಟೇಸ್ಟ್ ಮಾಡ್ಬೋದು ನೀವು. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಚಟ್ನಿ ಜೊತೆ ಓಟ್ಸ್ ದೋಸೆನ ಎಂಜಾಯ್ ಮಾಡ್ಬೋದು. ತುಂಬಾ ರುಚಿಕರವಾಗಿರುತ್ತೆ ಹಾಗೂ ಆರೋಗ್ಯಕರವಾಗಿ ಕೂಡ ಓಟ್ಸ್ ದೋಸೆ ಸಿದ್ಧವಾಗಿದೆ. ನೋಡಿ ಎಷ್ಟು ಸಾಫ್ಟಾಗಿದೆ ಅಲ್ಲ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿನ ನೀವು ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಈಗ ಲಂಚ್ ಪ್ರಿಪೇರ್ ಮಾಡೋಣ. ಈಗ ಇದಕ್ಕೆ 1/4 ಕಪ್ಪು ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ. ಇದಕ್ಕೆ ನೀರು ಹಾಕ್ಕೊಂಡು ನಂತರ ಸ್ವಲ್ಪ ತರಕಾರಿಗಳನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನು. 1 ಕಪ್ಪು ಹುರುಳಿಕಾಯಿನ ಹಾಕೋತಾ ಇದ್ದೀನಿ. ನೆಕ್ಸ್ಟು 1 ಕಪ್ ಕ್ಯಾರೆಟು ಮತ್ತು 1/4 ಕಪ್ಪು ಗಡ್ಡೆಕೋಸನ್ನು ಹಾಕ್ಕೊಂಡು 2 ಮೀಡಿಯಮ್ ಸೈಜ್ ಟೊಮ್ಯಾಟೋನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಭಾಗ ಮಾತ್ರ ಈಗ ಬೇಯಕ್ಕೆ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಉಳಿದಿದ್ದನ್ನು ನಾನು ಒಗ್ಗರಣೆ ಟೈಮಲ್ಲಿ ಹಾಕೋತೀನಿ. ಇವಾಗ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ಸ್ ಬರೆಸ್ಬೇಕು. 2 ವಿಷಲ್ ಬಂದರೆ ಸಾಕಾಗತ್ತೆ. ಬೇಳೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಈಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 1.5 ಕಪ್ ಓಟ್ಸ್ನ ನಾನು ಹುರ್ಕೋತಾ ಇದ್ದೀನಿ. ಲೈಟಾಗಿ ಹುರ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ಅದೇ ಪಾತ್ರೆಗೆ ಓಟ್ಸ್ ತೆಗೆದುಬಿಟ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚಟಪಟ ಆದಮೇಲೆ ಕರಿಬೇವಿನ ಸೊಪ್ಪು ಹಾಗೂ 8ರಿಂದ 10 ಗೋಡಂಬಿ ಹಾಕೋತೀನಿ ನಾನು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ. ಬೇಕಾದರೆ ನೀವು ಇದಕ್ಕೆ ಬಟಾಣಿ ಹಾಕೋಬೋದು, ಆ್ಯಸ್ ಯು ವಿಶ್. 5ರಿಂದ 6 ಹಸಿಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ 1 ಮೀಡಿಯಮ್ ಸೈಜ್ ಈರುಳ್ಳಿನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಮತ್ತು ಟೊಮೆಟೊ ನಾನು ಆಗಲೇ ಹೆಚ್ಚಿಟ್ಕೊಂಡಿದ್ನಲ್ಲ, 2 ಮೀಡಿಯಮ್ ಸೈಜ್ ಟೊಮೆಟೊ ಅಂತ, ಅದರಲ್ಲಿ ಉಳಿದಿದ್ದಂಥದ್ದನ್ನು ಇವಾಗ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಆಮೇಲೆ 1 ಸ್ಪೂನ್ ಜೀರಿಗೆ ಹಾಗೆ 3/4 ಸ್ಪೂನ್ ಮೆಣಸನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಇದಕ್ಕೆ ಸೇರಿಸಿ ಫ್ರೈ ಮಾಡ್ಕೊತಾ ಇದ್ದೀನಿ ಆಯಿಲಲ್ಲಿ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಬೇಯಕ್ಕೆ ಬಿಡೋಣ. ಬೆಂದ ನಂತರ ಇದಕ್ಕೆ ನೀರು ಹಾಕೋಬೋದು ನಾವು. ಇದಕ್ಕೆ ನೀವು ಬೇರೆ ತರಕಾರಿ ಅಂತಂದರೆ ಹೂಕೋಸು ಹಾಕೋಬೋದು ಮತ್ತು ಬಟಾಣಿ ಹಾಕೋಬೋದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅಥವಾ ಡಬಲ್ ಬೀನ್ಸ್ ಅಂತಾರಲ್ಲ, ಅದನ್ನು ಕೂಡ ಹಾಕೋಬೋದು. ಅವರೆಕಾಳು ಕೂಡ ನೀವು ಇದಕ್ಕೆ ಸೇರಿಸ್ಕೋಬೋದು. ತೊಗರಿ ಕಾಳು ಹಾಕೋಬೋದು. ಸೀಸನಲ್ಲಿ ಯಾವ್ದು ನಮಗೆ ಸಿಗುತ್ತೆ ಅದನ್ನು ನಾವು ಬಳಸ್ಬೋದು. ತುಂಬಾ ಚೆನ್ನಾಗಿರುತ್ತೆ. 1.5 ಓಟ್ಸ್ ನಾವು ತೊಗೊಂಡಿರೋದು, 1.5 ಕಪ್ ಓಟ್ಸ್ ತೊಗೊಂಡಿದ್ದೀನಿ. ಅದಕ್ಕೆ 3.5 ಕಪ್ಪು ನೀರು ಹಾಕೋತಾ ಇದ್ದೀನಿ. ಬೇಳೆ ಬೇಯೋಕ್ಕೆ ಕೂಡ ನಾವು ನೀರು ಹಾಕ್ಕೊಂಡಿದ್ದೀವಲ್ಲ, ಆ ನೀರು ಮತ್ತು ಇದು ಎರಡೂ ಮಿಕ್ಸ್ ಮಾಡಿದ್ರೆ ನಮಗೆ ಓಟ್ಸು ಕರೆಕ್ಟು ಹದ ಬರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಮತ್ತು ಇದನ್ನು ಕುದಿ ಬರ್ಸಕ್ಕೆ ಬಿಡೋಣ. ನೋಡಿ, ಕುದೀತಾ ಇದೆ ಇದೀಗ. ಕುಕ್ಕರಲ್ಲಿ ತರಕಾರಿ ಬೇಳೆ ಬೆಂದಿದೆ. ಈಗ ಪ್ರೆಷರ್ ಹೋಗಿದೆ. ನಾನು ಲಿಡ್ ಓಪನ್ ಮಾಡ್ತಾಯಿದ್ದೀನಿ. ನೋಡಿ, ಬೆಂದಿದೆ, ಕರೆಕ್ಟಾಗಿ ಬೆಂದಿದೆ. ಇವಾಗ ಇದಕ್ಕೆ ನಾವು ಒಗ್ಗರಣೆ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಮತ್ತು ಓಟ್ಸ್ ಹುರಿದಿಟ್ಕೊಂಡಿದ್ವಲ್ಲ 1.5 ಕಪ್ಪು ಓಟ್ಸು, ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡು ಒಂದು 10 ನಿಮಿಷ ಇದಕ್ಕೆ ಕುದಿಯೋಕ್ಕೆ ಬಿಡಬೇಕು. ಲಿಡ್ ಕ್ಲೋಸ್ ಮಾಡಿ ಇದನ್ನು ಸಣ್ಣೂರಿನಲ್ಲಿ ಒಂದು 10 ನಿಮಿಷ ಚೆನ್ನಾಗಿ ಬೇಯಕ್ಕೆ ಬಿಟ್ಟರೆ ಮಸಾಲ ಓಟ್ಸ್ ಅಂತ ನಾವು ಅಂಗಡಿನಲ್ಲಿ ತರೋದು ಏನಿರುತ್ತೆ ಅದಕ್ಕಿಂತ 2 ಪಟ್ಟು ರುಚಿಕರವಾಗಿರುತ್ತೆ ಹಾಗೂ ಆರೋಗ್ಯಕರವಾಗಿ ಕೂಡ ಇರುತ್ತೆ.
ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಇದಕ್ಕೆ ನೀವು ಫ್ಯಾನ್ ಆಗಿಬಿಡ್ತೀರಾ, ಅಷ್ಟು ರುಚಿಯಾಗಿರುತ್ತೆ ನೋಡಿ. ಈಗ ಓಟ್ಸ್ ಮೂಂಗ್ ದಾಲ್ ಚಾಟ್ ಮಾಡ್ತಾಯಿದ್ದೀನಿ. ಇದಕ್ಕೆ ಒಂದು ಅರ್ಧ ಕಪ್ಪು ಓಟ್ಸ್ನ ಹುರಿದು ಒಂದು ಚಿಟಿಕೆ ಉಪ್ಪು ಒಂಚೂರು ಖಾರ ಪುಡಿ ಹಾಕಿ ಇಟ್ಕೊಂಡಿದ್ದೀನಿ. ಅದನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಹಾಕೋತಾ ಇದ್ದೀನಿ. ಹಾಗೆ ಇದು ಗ್ರೀನ್ ಚಟ್ನಿ, ಕೊತ್ತಂಬರಿ ಹಾಕ್ಕೊಂಡು ಜೀರಿಗೆ, ಬೆಲ್ಲ, ಹಸಿಮೆಣಸಿನ್ಕಾಯಿ ಇದರಲ್ಲಿ ಸೇರಿಸಿ ಚಟ್ನಿ ಮಾಡ್ಕೊಂಡಿದ್ದೀನಿ. ಅದನ್ನು ಸೇರಿಸ್ಕೊಂಡಿದ್ದೀನಿ. ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು, ಹಾಗೆ ತುರಿದಿಟ್ಟಿರೋಂಥ ಕ್ಯಾರೆಟ್ 3/4 ಕಪ್ಪು, ಹಾಗೆ ಇದು ಹೆಸರು ಕಾಳು ನೋಡಿ. ಹೆಸರು ಕಾಳು ನಾನು ಬೇಯಿಸಿಟ್ಕೊಂಡಿದ್ದೀನಿ, ತುಂಬ ಬೇಯಿಸಬಾರ್ದು, ಹಾಗೆ ಹಸಿದು ಬೇಡ. ನಾನು ಇದಕ್ಕೆ ಈ ಥರ ಬೇಯಿಸಿಟ್ಕೊಂಡಿರೋಂಥ ಹೆಸರು ಕಾಳನ್ನ 3/4 ಕಪ್ ಹಾಕ್ಕೊಂಡಿದ್ದೀನಿ. ಹಾಗೆ ಕಾಂಗ್ರೆಸ್ ಕಡಲೆಕಾಯಿ ಬೀಜ ಹಾಕೋತಾ ಇದ್ದೀನಿ. ಇದು ಅಷ್ಟೇ ತುಂಬಾ ರುಚಿಯಾಗಿರುತ್ತೆ. ಹಾಗೆ ತಿಂದುಬಿಟ್ರೆ ಇದನ್ನು ಈವ್ನಿಂಗ್ ಟೈಮ್ ನಾವು ಸ್ನ್ಯಾಕ್ಸ್ ಥರ ತೊಗೊಂಡ್ರೆ ನಮಗೆ ಊಟ ಮಾಡಬೇಕು ಅಂತಲೇ ಅನಿಸಲ್ಲ, ಅಷ್ಟೊಂದು ಚೆನ್ನಾಗಿ ಸ್ಟಮಕ್ ಫೀಲಿಂಗ್ ಆಗಿರುತ್ತೆ. ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ನೋಡಿ. ಇದಕ್ಕೆ ಸ್ವಲ್ಪ ಉಪ್ಪು, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಿಂಬೆಹಣ್ಣಿನ ರಸ ಹಾಕೋತಾ ಇದ್ದೀನಿ ನಾನು. ಇದನ್ನೆಲ್ಲ ಮಿಕ್ಸ್ ಮಾಡಿ ತಿನ್ನೋದಷ್ಟೇ. ಮಾಡೋಕ್ಕೂ ತುಂಬಾ ಸುಲಭ, ರುಚಿಯಾಗೂ ಇರುತ್ತೆ, ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದಾದಂಥ ಓಟ್ಸ್ ಮೂಂಗ್ ದಾಲ್ ಚಾಟ್ ರೆಡಿ ಇದೆ. ಇದಕ್ಕೆ ಬೇಕಾದರೆ ನೀವು ಮೂಂಗ್ ದಾಲ್ ಹಾಕ್ದೇನೂ ಹಾಗೆ ಮಾಡ್ಕೊಂಡು ತಿನ್ಬೋದು, ಅದು ಕೂಡ ತುಂಬಾ ಟೇಸ್ಟಿಯಾಗಿ ಯಮ್ಮಿಯಾಗಿರುತ್ತೆ. ಈ ರೆಸಿಪೀಸ್ನ ನೀವು ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ನೀವು ಇದನ್ನು ತುಂಬಾ ಮೆಚ್ಕೋತೀರ. ಈಗ ಲಾಸ್ಟಾಗಿ ಡಿನ್ನರ್ಗೆ ಓಟ್ಸ್ ಸೂಪ್ ಮಾಡ್ತಾಯಿದ್ದೀನಿ. ಅದು ಸಲಾಡ್ ತಿಂದಿರ್ತೀವಲ್ಲ, ಹೊಟ್ಟೆ ತುಂಬೋಗಿರುತ್ತೆ, ಅದ್ರ ಜೊತೆಗೆ ಸ್ವಲ್ಪ ಸೂಪ್ ಆದರೆ ಸಾಕಾಗತ್ತೆ. ಸೊ ಇದಕ್ಕೆ ನಾನು ತುಪ್ಪ ಹಾಕೋತಾ ಇದ್ದೀನಿ 2 ಟೇಬಲ್ ಸ್ಪೂನ್, ಹಾಗೆ ಒಂದು 2 ಹಿಲ್ಕು ಬೆಳ್ಳುಳ್ಳಿ ಕಟ್ ಮಾಡಿಟ್ಕೊಂಡಿರೋದು, ಹಾಗೆ ಒಂದು ಅರ್ಧ ಇಂಚು ಶುಂಠಿ ಕಟ್ ಮಾಡಿಟ್ಕೊಂಡಿರೋದನ್ನು ಹಾಕ್ಕೊಂಡು ತುಪ್ಪದಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ 1 ಕಪ್ಪು ಓಟ್ಸ್ ತೊಗೊಂಡಿದ್ದೀನಿ ನಾನು, ಅದನ್ನು ಕೂಡ ಸ್ವಲ್ಪ ತುಪ್ಪದಲ್ಲೇ ಹುರ್ಕೋತಾ ಇದ್ದೀನಿ. ನೆಕ್ಸ್ಟು ಇದಕ್ಕೆ ಒಂದು 1/4 ಕಪ್ಪಷ್ಟು ಹುರುಳಿಕಾಯಿ ಮತ್ತು ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ನ ನಾನು ಕೊನೆಯಲ್ಲೇ ಆ್ಯಡ್ ಮಾಡ್ತೀನಿ. ತರಕಾರಿಗಳನ್ನ ಜಾಸ್ತಿ ಬೇಯಿಸೋವಂಥ ಅವಶ್ಯಕತೆ ಇರಲ್ಲ ಇದಕ್ಕೆ. ಸ್ವಲ್ಪ ಸೂಪ್ ಅಲ್ವಾ, ಸ್ವಲ್ಪ ಕ್ರಂಚಿ ಆಗಿದ್ರೇ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಓಟ್ಸು ಮತ್ತು ತರಕಾರಿ ಎಲ್ಲದರಿಂದ ಸೇರಿ ಒಂದು 2.5 ಕಪ್ ಆಗುತ್ತೆ ಅಲ್ವಾ, ನಾನು ಇದಕ್ಕೆ 6 ಕಪ್ಪಷ್ಟು ನೀರು ಹಾಕೋತಾ ಇದ್ದೀನಿ. ಇದು ಚೆನ್ನಾಗಿ ಕುದ್ದು 5 ನಿಮಿಷ ಬೆಂದರೆ ಲಿಡ್ ಕ್ಲೋಸ್ ಮಾಡಿ ಸಾಕಾಗತ್ತೆ. ನೀವು ಇದಕ್ಕೆ ಸ್ವೀಟ್ ಕಾರ್ನ್ ಹಾಕೋಬೋದು, ಬಟಾಣಿ ಹಾಕೋಬೋದು, ನಿಮ್ಗೆ ಇಷ್ಟ ಬಂದಿದ್ದು ಬೇರೆ ತರಕಾರಿಗಳನ್ನ ನೀವು ಸೇರಿಸ್ಕೋಬೋದು. ಇಷ್ಟು ತರಕಾರಿ ಆದರೆ ಸಾಕಾಗತ್ತೆ, ತುಂಬಾ ಟೇಸ್ಟಿಯಾಗಿ ಇರುತ್ತೆ ಈ ಸೂಪ್. ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ನೆಕ್ಸ್ಟು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಹಾಕೋತಾ ಇದ್ದೀನಿ. ಇದಕ್ಕೆ ಬೇರೆ ಖಾರ ಅಂತ ನಾನು ಖಾರದ ಪುಡಿ ಹಾಕಲ್ಲ. ಇದು ಮ್ಯಾಜಿಕ್ ಮಸಾಲ ತುಂಬಾ ಟೇಸ್ಟ್ ಕೊಡುತ್ತೆ ಈ ಸೂಪ್ಗೆ. ಒಂದು 5 ರೂಪೀಸ್ ಮ್ಯಾಗಿ ಪ್ಯಾಕೆಟಲ್ಲಿ ಇರುತ್ತಲ್ಲ, ಆ ಪೌಡರ್ ಇದಕ್ಕೆ ಸಾಕಾಗುತ್ತೆ. ಇಲ್ಲಾಂದರೆ ಅಂಗಡಿನಲ್ಲಿ ಮ್ಯಾಜಿಕ್ ಮಸಾಲ ಅಂತ ಕೇಳಿದ್ರೆ ನಿಮಗೆ ಸಿಗುತ್ತೆ, ಅದನ್ನು ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಎಲ್ಲ ಆದಮೇಲೆ ಲಾಸ್ಟಲ್ಲಿ ಒಂದು ಅರ್ಧ ಕ್ಯಾಪ್ಸಿಕಮ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು 5 ಮಿನಿಟ್ಸ್ ಕುದಿಯಕ್ಕೆ ಬಿಟ್ಟು ನೆಕ್ಸ್ಟು ಬೌಲ್ಗೆ ಸರ್ವ್ ಮಾಡೋದೇ ಕೆಲಸ. ನೋಡಿ, ತುಂಬಾ ಆರೋಗ್ಯಕರವಾದಂಥ ರುಚಿಕರವಾದಂಥ ಓಟ್ಸ್ ಸೂಪ್ ರೆಡಿ ಇದೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದನ್ನು ನೀವು ಖಂಡಿತವಾಗ್ಲೂ ಮನೆಯಲ್ಲಿ ಟ್ರೈ ಮಾಡಿ. ನೋಡಿದ್ರಿ ಅಲ್ವಾ ರೆಸಿಪೀಸ್ ಎಲ್ಲ ಹೇಗಿತ್ತು? ನೀವು ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಾಮೆಂಟಲ್ಲಿ ಹೇಳಿ ಫ್ರೆಂಡ್ಸ್. ಓಕೆ, ಓಟ್ಸಲ್ಲಿ ಇನ್ನೂ ವಿಧವಾದಂಥ ರುಚಿಯಾದಂಥ ಅಡುಗೆಗಳನ್ನ ನಾನು ಮುಂದಿನ ವೀಡಿಯೋಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇದ್ದೀನಿ. ಸೊ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಯಾಕೆಂದರೆ ನೀವು ಕಾಮೆಂಟಲ್ಲಿ ತಿಳಿಸಿದ್ರೆ ನಾನು ಯಾವ ಥರ ವೀಡಿಯೋಸ್ ರೆಸಿಪೀಸ್ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ನಾನು ಖಂಡಿತ ಅದನ್ನು ಫಾಲೋ ಮಾಡ್ತೀನಿ. ಸೊ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ.
ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ ಎಲ್ಲ ನೋಟಿಫಿಕೇಷನ್ಸ್ನ ಎನೇಬಲ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್ ಬಾಯ್.